ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಅಕ್ಕಿ ತರಕ್ಕೆ ಅಂತ ಸೊಸೈಟಿಗೆ ಬಂದಿದ್ದೀವಿ. ನಾವು ಮತ್ತೆ ನಮ್ಮ ಮನೆಯವರು ಬಂದಿದ್ರು. ಆದ್ರೆ ನಮ್ಮ ಮನೆಯವರು ನಾನು ಕೂಡ ಇವದೇ ಫಸ್ಟ್ ಬಂದಿರೋದು ಅಕ್ಕಿ ತರಕ್ಕೆ ಅಂತ. ನನ್ನ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಇದೇ ಮೊದಲು ನಾನು ಆ ಸೊಸೈಟಿ ಹತ್ರ ಬಂದಿರೋದು. ಅಂದ್ರೆ ಗಂಡ್ಮಕ್ಳು ತುಂಬಾ ಜನ ಇದ್ರು, ಹಾಗಾಗಿ ಹೆಣ್ಮಕ್ಳು ಯಾರು ಇಲ್ಲ. ಒಂದು ಗಂಡ್ ಮಕ್ಳು ಮತ್ತೆ ಒಂದು ಹೆಣ್ಮಕ್ಳಿಗೆ ಕೊಡ್ತಾ ಇದ್ರು. ಹೆಣ್ಮಕ್ಳು ಕಮ್ಮಿ ಇದ್ರಲ್ಲ, ಹಾಗಾಗಿ ನಾನು ಕೂಡ ಬಂದೆ. ಲಸುಮನ್ನ ಅವ್ರ ಅತ್ತೆ ಹತ್ರ ಬಿಟ್ಟು ಬಂದೆ. ಅಂದ್ರೆ ನಮ್ಮ ಮನೆಯವರು ಚಿಕ್ಕಪ್ಪನ ಮಗಳ ಹತ್ರ ಬಿಟ್ಟು ಬಂದಿದ್ದೀನಿ. ಅವ್ನು ಆಟ ಆಡ್ತಿದ್ದ, ಅವನಿಗೂ ಕೂಡ ಹುಷಾರಿರ್ಲಿಲ್ಲ. ಹಾಗಾಗಿ ಇವತ್ತು ಬೇಗ ತಗೊಂಡ್ ಹೋಗೋಣ ಅಂತ ಬಂದೆ. ನೋಡಿ, ಇಷ್ಟೇ ಜನ ಇರೋದು, ಗಂಡ್ ಮಕ್ಳೆಲ್ಲ ಏನೇ ಜಾಸ್ತಿ ಇರೋದು. ಹಾಗಾಗಿ ನಮ್ಮ ಮನೆಯವ್ರು ನನ್ನನ್ನ ಕರ್ಕೊಂಡ್ ಬಂದ್ರು, ಬೇಗ ತಗೊಂಡ್ ಹೋಗ್ಬಿಡೋಣ ಅಂತ. ಅಷ್ಟ್ರಲ್ಲಿ ನಾನು ಹೆಬ್ಬೆಟ್ಟು ಎಲ್ಲ ಇಕ್ ಬಂದೆ. ಅಷ್ಟರಲ್ಲಿ ಅಕ್ಕಿ ತಗೊಂಡ್ರು. ನಮ್ಮ ಮನೆಯವರು ಕೂಡ ಇವಾಗ ಮನೆ ಹತ್ರ ಬಂದ್ವು. ಹಾಗೆ ಅತ್ತೆ ಕೂಡ ಇವಾಗ ರಾಗಿನ ತೊಳಿತಾ ಇದ್ರು. ಅಂದ್ರೆ ಅತ್ತೆ ಬೆಳಿಗ್ಗೆನೆ ತೋಟಕ್ಕೆ ಹೋಗಿದ್ರು. ತೋಟದಿಂದ ಬಂದು ಇವಾಗ ರಾಗಿನ ತೊಳಿತಾ ಇದ್ದಾರೆ. ಇದೇನ್ ಸೊಸೈಟಿ ರಾಗಿ ಅಲ್ಲ, ಮಾಮೂಲಿ ಮನೆ ರಾಗಿನೇ. ಆದ್ರೆ ಸ್ವಲ್ಪ ಎಷ್ಟು ಧೂಳಿರುತ್ತೆ ಅಂದ್ರೆ ತುಂಬಾ ಧೂಳಿರುತ್ತೆ. ನಮ್ ಕಡೆ ಕೆಂಪು ಮಣ್ಣು ಆಗಿರೋದ್ರಿಂದ ಎಷ್ಟು ಕೆಂಪು ಮಣ್ಣು ತೊಳಿತಾ ಎಷ್ಟು ಕೆಂಪು ಮಣ್ಣು ಹೋಗ್ತಾ ಇದೆ ಅಂದ್ರೆ ಯಪ್ಪ, ನೋಡಕ್ಕೆ ಒಂಥರ ಅನ್ನಿಸ್ತಾ ಇದೆ. ಇಷ್ಟು ಅಂದ್ರೆ ತೊಳಿತಾನೆ ಎಷ್ಟು ವೇಸ್ಟ್ ಮತ್ತೆ ಎಷ್ಟು ಧೂಳುಗಳನ್ನ ತಿಂದಿರ್ತೀವಲ್ಲ. ಹಾಗಾಗಿ ಪ್ರತಿ ಸರಿ ತೊಳಿಬೇಕಾದ್ರೆ ಕೂಡ ನಾವು ನೀಟಾಗಿ ಜಾಲಿಸಿ ಅದ್ರಲ್ಲಿರೋ ಅಂತ ಕಲ್ಲಾಗಿರ್ಬೋದು, ಮಣ್ಣೆಲ್ಲ ಜಾಲ್ಸಿನೇ ನೀಟಾಗಿ ತೊಳೆದು ಒಂದ್ 2 ರಿಂದ 3 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಂತರ ನಾವು ನಮ್ಮನೆ ಅಂದ್ರೆ ನಮ್ಮ ಅತ್ತೆನೇ ಕ್ಲೀನ್ ಮಾಡ್ತಾರೆ. ನಾವು ಮಿಲ್ಲಲ್ಲಿ ಕೂಡ ಕ್ಲೀನ್ ಮಾಡಿಸಲ್ಲ. ಅತ್ತೆನೇ ಕ್ಲೀನ್ ಮಾಡಿ ಅದನ್ನ ಮಿಲ್ಲಿಗೆ ಹಾಕಿಸ್ತೀವಿ. ಹಾಗೆ ನಮ್ಮ ಮನೆಯವ್ರಿಗೆ ಇವತ್ತು ತುಂಬಾ ಆರ್ಡರ್ ಬಂದಿತ್ತು. ಒಂದು 13-15 kg ಏನೋ ಆರ್ಡರ್ ಬಂದಿತ್ತು. ಅವರು ಕೂಡ ಕೋಳಿ ಕಟ್ ಮಾಡ್ತಿದ್ರು. ಸ್ವಲ್ಪ ಮಿಷಿನಿಗೆ ಹಾಕ್ಕೊಡು ಬಾ, ಹೆಲ್ಪ್ ಮಾಡು ಅಂತ ಕರೆದ್ರು. ಅಷ್ಟರಲ್ಲಿ ನಾನು ಕೂಡ ಹೋದೆ. ನಮ್ಮ ಮನೆಯವ್ರು ಕೂಡ ಮಾಡ್ತಾ ಇದ್ರು. ಹಾಗೆ ಒಂದು ಪಕ್ಷಿ ಬಂದು ಕುತ್ಕೊಂಡಿತ್ತು. ಅದು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿತ್ತು ಅಂತ ಅಂದ್ರೆ ತುಂಬಾ ಸೌಂಡ್ ಮಾಡ್ತಿತ್ತು. ಹಾಗೆ ಅದ್ರದ್ದು ಒಂದು ಚಿಕ್ಕ ವಿಡಿಯೋ ಕೂಡ ಮಾಡ್ಕೊಂಡೆ. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟು ಬಂದೆ ಮಿಷಿನ್ಗೆ ಹಾಕಿ. ಹಾಗೆ ನಮ್ಮ ಮನೆಯವರೆಲ್ಲ ಕೋಳಿಗಳನ್ನ ಸುಡ್ತಾ ಇದ್ರು. ನಾವೆಷ್ಟು ಸುಡ್ತೀವೋ ಕೋಳಿ ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಸುಡ್ತಾರೆ ನಮ್ಮ ಮನೆಯವರು. ಪೂರ್ತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಡ್ತಾರೆ. ಅಷ್ಟರಲ್ಲಿ ನಾನು ಕೂಡ ಇವಾಗ ಮರಿಗಳಿಗೆ ಸ್ವಲ್ಪ ಹುಲ್ಲು ಮತ್ತೆ ನೀರ್ ಕುಡ್ಸೋಣ ಅಂತ ಬಂದೆ. ಹುಲ್ಲೆಲ್ಲ ಹಾಕಿದ್ದೆ ಮೊದ್ಲೇ, ಹಾಗೆ ಸ್ವಲ್ಪ ನೀರೆಲ್ಲ ಕುಡ್ಸೋಣ ಅಂತ ನೀರ್ ಕುಡ್ಸಕ್ಕೆ ಅಂತ ಬಂದೆ ಇವಾಗ. ಇವತ್ತಂತೂ ಬಿಸಿಲು ತುಂಬಾನೇ ಚೆನ್ನಾಗಿತ್ತು. ಹಾಗಾಗಿ ಸ್ವಲ್ಪ ಬೆಲ್ಲದ ನೀರ್ನ ಹಾಕಿ ಕುಡಿಸ್ತಾ ಇರ್ತೀವಿ. ಅಂದ್ರೆ ಡೈಲಿ ಬೆಲ್ಲದ ನೀರ್ನ ಕುಡ್ಸಲ್ಲ. 15 ದಿವಸಕ್ಕೆ 20 ದಿವಸಕ್ಕೆ ಈ ತರ ಬೆಲ್ಲ ಹಾಕಿ ಸ್ವಲ್ಪ ಆ ನೀರ್ನ ಕುಡಿಸ್ತಾ ಇರ್ತೀವಿ. ನೋಡಿ, ಅದು ಕುಡಿಯಕ್ಕಂತೂ ರಾಪಾಡ್ತಾ ಇದಾವೆ. ಅಂದ್ರೆ ಬರೀ ನೀರ್ ನಾವು ಇಕ್ಕಿದ್ರೆ ಕುಡಿಯಲ್ಲ. ಸ್ವಲ್ಪ ಬೆಲ್ಲ ಹಾಕಿ ನೀರ್ ಇಟ್ರೆ ಸಾಕು, ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಹಂಗೆ ಗುದ್ದಾಡ್ತಾ ಇರ್ತವೆ ಮರಿಗಳೆಲ್ಲ. ಹಾಗಾಗಿ ಸ್ವಲ್ಪ ಬೆಲ್ಲದ ನೀರೆಲ್ಲ ಇವಾಗ ಇಡೋಣ ಅಂತ ಇಟ್ಟೆ. ಆ ಕುರಿ ಮರಿಗಳು ಹೋದ್ರೆ ಸಾಕು, ಎದ್ರುಕೊಂಡು ಆ ಕಡೆ ಈ ಕಡೆ ಚಲಾಪಿಲ್ಲಿ ಆಗ್ಬಿಡ್ತವೆ. ಅಷ್ಟು ಹೆದರ್ತವೆ ಆ ಕುರಿ ಮರಿ, 2 ಮರಿ. ಹಾಗೆ ಅವಕ್ಕೂ ಕೂಡ ಆಮೇಲೆ ಇಡೋಣ ಅಂತ ಫಸ್ಟ್ ಈ ದೊಡ್ಡ ಮರಿಗಳಿಗೆ ಇಟ್ಟೆ, ಮೇಕೆ ಮರಿಗೆ ಮತ್ತೆ ಹಾಗೆ ಕುರಿ ಮರಿಗೆ. ಈ ಬಿಸಿಲಿಗೆ ಅಂದ್ರೆ ಶೆಡ್ ಒಳಗಡೆ ಒಂದ್ 7 ಮರಿ ಇದಾವೆ. ಆ ಮರಿನೇ ಒಂದ್ 3 ರಿಂದ 4 ಬಕೆಟ್ ನೀರ್ ಕುಡಿತವೆ. ಅಷ್ಟು ಬಿಸಿಲಲ್ಲಿ ಅಷ್ಟು ನೀರ್ ಕುಡಿತಾ ಇರ್ತವೆ. ಅಂದ್ರೆ ನಮಗೆ ಎಷ್ಟು ದಾಹ ಆಗುತ್ತೋ ಅವ್ರಿಗೂ ಕೂಡ ಅಷ್ಟೇ ದಾಹ ಆಗುತ್ತೆ. ಬೆಳಗ್ಗೆನೆ ಅಂದ್ರೆ ಒಂದ್ 8 ಗಂಟೆಗೆ ಇಟ್ಬಿಟ್ರೆ ಅವಾಗ ಒಂದ್ ಬಕೆಟ್ ಮುಗಿಸ್ತಾರೆ. ಆಮೇಲೆ ಹುಲ್ ಕಟ್ಟಿ ಒಂದ್ 12 ಗಂಟೆಗೆ ಇಕ್ಕಿದ್ರೆ ಅವಾಗ ಒಂದ್ ಬಕೆಟು ಹಂಗೆ ಕುಡಿತಾನೆ ಇರ್ತವೆ ನೈಟ್ ಎಲ್ಲ. ಹಾಗಾಗಿ ಶೆಡ್ ಅಲ್ಲೇ ನೀರ್ ತುಂಬಿ ಇಕ್ಬಿಟ್ರೆ ಅವಕ್ ಬೇಕಾದಾಗ ಕುಡಿತವೆ. ಅಂದ್ರೆ ಹುಲ್ ಕಟ್ಟಿರ್ತೀವಲ್ಲ, ಹುಲ್ಲೆಲ್ಲ ಹೋಗಿ ಅದ್ರಲ್ಲಿ ಬಿದ್ಬಿಡುತ್ತೆ, ಅವಾಗ ಕುಡಿಯಲ್ಲ. ಹಾಗಾಗಿ ಸೈಡ್ಗೆ ಬಂದ್ರೆ ನಾವು ಹುಲ್ಲು ಹಾಕ್ಬಿಟ್ಟು ನೆಕ್ಸ್ಟ್ ಕುಡ್ಸಕ್ ಹೋದ್ರೆ ಅವು ಕುಡ್ಕೊಂತವೆ. ಇವಾಗ ನಾವು ಜಾಸ್ತಿ ಮೇಕೆ ಮರಿನೇ ಸಾಕ್ಬೇಕು ಅಂತ ಅನ್ಕೊಂಡಿದ್ವಿ. ಅಂದ್ರೆ ಮೇಕೆ ಸಾಕೋದ್ರಿಂದ ಒಳ್ಳೆ ಲಾಭ ಇದೆ. ಅಂದ್ರೆ ನಮ್ದು ಅತ್ತೆ ಮಾವವರು ಕೂಡ ತುಂಬಾ ಕುರಿಮರಿಗಳನ್ನ ಮೇಕೆ ಮರಿಗಳನ್ನ ಸಾಕ್ತಿದ್ರಂತೆ. ಬರೀ ಮೇಕೆ ಹೆಣ್ಮರಿನೇ ಆಗ್ತಿದಂತೆ. ಹಾಗಾಗಿ ಇವಾಗ ನಮಗೂ ಕೂಡ ಹೆಣ್ಮರಿನೇ ಆಗ್ತಾ ಇದೆ. ಹಾಗೆ ಅತ್ತೆ ಕೂಡ ದೊಡ್ಡ ಪತ್ರೆ ಎಲೆನ ತಗೊಂಬಂದ್ ಕೊಟ್ಟಿದ್ರು. ಅಂದ್ರೆ ನೆಗಡೆ ಶೀತ ನನ್ಗೂ ಮತ್ತೆ ರಸುಗೂ ಜಾಸ್ತಿ ಆಗಿತ್ತಲ್ಲ, ಹಾಗಾಗಿ ತೋಟದಲ್ಲಿ ಇದೆ ದೊಡ್ಡ ಪತ್ರೆ ಗಿಡ, ಅದನ್ನು ಕೂಡ ಕಿತ್ಕೊಂಡ್ ಕೊಟ್ರು. ಹಂಗೆ ತಿಂದ್ರಿ ಅಂತ. ಹಾಗೆ ಅದನ್ನ ತಿನ್ನೋಣ ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಿಂದಿ ಅಂದ್ರು. ಹಾಗಾಗಿ ಸ್ವಲ್ಪ ಹಂಗೆ ಎತ್ತಿಕ್ಕಿದೀನಿ ಫ್ರಿಡ್ಜ್ ಅಲ್ಲಿ, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋಣ ಅಂತ. ಹಾಗೆ ರಾಗಿ ಎಲ್ಲ ಒಣಗಾಕ್ಬಿಟ್ಟು ಇವಾಗ ಸ್ವಲ್ಪ ಮಜ್ಜಿಗೆ ಇತ್ತು. ಹಾಗಾಗಿ ಮಸಾಲೆ ಮಜ್ಜಿಗೆ ಮಾಡೋಣ ಅಂತ ಇವಾಗ ತರಕಾರಿನೆಲ್ಲ ಅಂದ್ರೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, 1-2 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂತಾ ಇದ್ದೀನಿ. ಮಜ್ಜಿಗೆ ಊರ್ ಕಡೆ ಅಂತೂ ಸಿಗ್ತಾನೆ ಇರುತ್ತೆ. ಇನ್ನು ಬೆಂಗಳೂರಲ್ಲಂತೂ ಸಿಗಲ್ಲ. ಅಂದ್ರೆ ಬೆಂಗಳೂರಲ್ಲಂತ ಅಲ್ಲ, ಎಲ್ಲೋ ಸಿಟಿ ಕಡೆಯಲ್ಲಿ ಅಷ್ಟು ಸಿಗಲ್ಲ. ದುಡ್ಡಿಗೆ ಕೊಟ್ಟು ತಗೊಬೇಕು. ಹಳ್ಳಿ ಕಡೆ ಆದ್ರೆ ಈ ತರ ತಗೊಬಹುದು. ಮಜ್ಜಿಗೆ ಎಲ್ಲ ಕಡಿತಾ ಇರ್ತಾರಲ್ಲ, ಹೋಗಿ ಹಾಕಿಸ್ಕೊಂಡ್ ಬಂದ್ರೆ ಒಂದ್ ಬಾಕ್ಸ್ ಅಷ್ಟು ಮಜ್ಜಿಗೆನ ಹಾಕೊಟ್ಟಿದ್ರು ನಮ್ಮ ಅತ್ತೆಯವರು. ಇವಾಗ ಸ್ವಲ್ಪ ಒಗ್ಗರಣೆ ಹಾಕೊಂತಾ ಇದ್ದೀನಿ. ನೋಡಿ, ಈ ತರ ಒಗ್ಗರಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, 2 ಹಸಿಮೆಣಸಿನ್ಕಾಯಿ, ಅಂದ್ರೆ ಸ್ವಲ್ಪ ಈರುಳ್ಳಿ
ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ, ಅರ್ಧ-ಬರ್ಧ ಫ್ರೈ ಮಾಡ್ಕೊಂಡು ಇವಾಗ ಮಜ್ಜಿಗೆಯಲ್ಲಿ ಡೈರೆಕ್ಟಾಗಿ ಹಾಕೊಂತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೂ ಸೂಪರ್ ಆಗಿರುತ್ತೆ. ಹಾಗೆ ಕುಡಿದ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಅಂದ್ರೆ ಇವಾಗ ಕುಡಿಯಕ್ಕೆ ಎತ್ತಿಕ್ಬಿಟ್ಟು ರಾತ್ರಿಗೆ ಸ್ವಲ್ಪ ಕುಡಿಯೋಣ ಅಂತ ಎತ್ತಿಕೊಂತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ಅತ್ತೆಗೆ ಮತ್ತೆ ನಮ್ಮ ಮನೆಯವ್ರಿಗೆಲ್ಲ ಕೊಟ್ಟು ಬರೋಣ ಅಂತ ಇವಾಗ ಅಲ್ಲಿಗೆ ಹೋದೆ. ಅಂದ್ರೆ ಅತ್ತೆ ಕೂಡ ಅಲ್ಲಿ ನಮ್ಮ ಮನೆಯವ್ರು ಚಿಕನ್ ಕಟ್ ಮಾಡ್ತಿದ್ರಲ್ಲ ಅಲ್ಲೇ ಕುಂತಿದ್ರು. ನಾವು ಕೂಡ ಒಂದೊಂದು ಇದ್ ಕುತ್ಕೊಂಡು ಹಾಗೆ ಸೋನಿ ಸ್ವಲ್ಪ ಬಂದಿತ್ತು ಅಂದ್ರೆ ಬ್ರೆಡ್ ನಮ್ಮ ಮಾವವ್ರು ತಂದಿದ್ರು. ಅಮ್ಮ ಇದು ಆಮ್ಲೆಟ್ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇದ್ಲು. ಹಾಗಾಗಿ ಸ್ವಲ್ಪ ಆಮ್ಲೆಟ್ ಮಾಡ್ಕೊಡೋಣ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡೋಷ್ಟ್ರಲ್ಲಿಗೆ ಕಣ್ಣೀರೇ ಬಂದ್ಬಿಡುತ್ತೆ. ಅಂದ್ರೆ ನಮಗೆ ಯಾರು ಹೊಡಿಸ್ಲಿಲ್ಲ ಅಂದ್ರೆ ಮನೇಲಿ ಈರುಳ್ಳಿ ಮಾತ್ರ ಅಳ್ಸೇ ಅಳ್ಸುತ್ತೆ. ಹಾಗೆ 4 ಮೊಟ್ಟೆನ ತಗೊಂಡೆ. 4 ಮೊಟ್ಟೆನ ಒಡ್ಕೊಂಡು ಈರುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡೆ. ಸ್ವಲ್ಪ ಅಂದ್ರೆ ನಾನು ಮೆಣಸಿನ್ಕಾಯಿ ಹಾಕಿಲ್ವಲ್ಲ ಹಾಗಾಗಿ ಸ್ವಲ್ಪ ಖಾರದ ಪುಡಿನೇ ಹಾಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇನ್ನೇನು ಆಮ್ಲೆಟ್ ಮಾಡೋ ಥರನೇ ಆದ್ರೆ ನಾನು ಮೆಣಸಿನ್ಕಾಯಿ ಹಾಕ್ತೀವಿ. ಆದ್ರೆ ಇಲ್ಲಿ ಮಕ್ಳು ತಿಂತಾರಲ್ಲ ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕೊಂಡಿದ್ದೀನಿ. ಇವಾಗ ಒಂದು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಆಮ್ಲೆಟ್‌ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು. ಇವಾಗ ನಾನೊಂದು ಒಂದು ತಗೊಂಡಿದ್ದೀನಿ. ಅಂದ್ರೆ ಒಂದು ಬ್ರೆಡ್‌ನ ತಗೊಂಡು ತವಾ ಮೇಲೆ ಬ್ರೆಡ್ ಅಂದ್ರೆ ಆಮ್ಲೆಟ್ ಹಾಕಿದ್ನಲ್ಲ ಇವಾಗ ಆಮ್ಲೆಟ್‌ನೆಲ್ಲ ಬ್ರೆಡ್ ಮೇಲೆ ಹಾಕೊಂತಾ ಇದ್ದೀನಿ ನೋಡಿ ಈ ತರ. ಮಕ್ಳಿಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮಗೂ ಕೂಡ ಟೀ ಟೈಮ್‌ಗೆ ಒಳ್ಳೆ ಸ್ನಾಕ್ಸೇ ಅನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಸೋನಿ ಅಂತೂ ಕೇಳ್ತಾ ಇರ್ತಾಳೆ ಮನೇಲಿ ಬ್ರೆಡ್ ಇದ್ರೆ ಮೊಟ್ಟೆ ಇದ್ರೆ ಅಮ್ಮ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂತ. ಹಾಗೆ ಅಂಗಡಿಲಿ ಅದು ಇದು ತಿನ್ಸೋ ಬದಲು ಮನೇಲಿ ಈ ತರ ಹೆಲ್ದಿಯಾಗಿ ಮಾಡ್ಕೊಡ್ಬೋದು. ನೋಡಿ ಇವಾಗ 2 ಆಲ್ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಒಂದೊಂದು ತಿನ್ನೋಣ ಅಂತ ಒಂದು 3 ಆಮ್ಲೆಟ್‌ನ ಹಾಕೊಂಡಿದ್ದೆ ಬ್ರೆಡ್ ತರ. ಲಾಸ್ಟಿಗೆ ಸ್ವಲ್ಪ ಉಳ್ದಿತ್ತು ಅದನ್ನು ಕೂಡ ಇವಾಗ ಹಾಕೊಂತಾ ಇದ್ದೀನಿ. ಹಾಗೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ನೋಡಿ ಈ ತರ ಬಂದಿದೆ. ತುಂಬಾ ಚೆನ್ನಾಗಿತ್ತು ತಿನ್ನಕ್ಕೆ. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ತರ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿ ಅವ್ರಿಗೆ ಕೊಟ್ರೆ ಅವರು ಕೂಡ ತಿಂತಾರೆ. ಸೋನಿಗೆ 2 ಹಾಕಿದ್ದೆ ನನಗೆ ಇನ್ನೊಂದು ಕೊಡು ಅಂತ ಅವಳೇ ಎತ್ಕೊಂಡು ಹಾಕೊಂಡ್ಬಿಡ್ತಾಳೆ. ಅವಳಿಗೆ ಅಂತೂ ಇದು ಇಷ್ಟ ಅಲ್ಲ ಹಾಗಾಗಿ ಅವಳೇ ಜಾಸ್ತಿ ತಿಂದ್ಲು. ಹಾಗೆ ಲಸುಗ್ 3 ಅವಳಿಗೆ 3 ಹಾಗೆ ನಾವು ಕೂಡ 2 ಕೂತ್ಕೊಂಡು ತಿಂದ್ವು. ಹಾಗೆ ಲಸ್ಸು ಕೂಡ ಎತ್ಕೊಂಡು ಅಮ್ಮ ನಂಗೆ ಇನ್ನೊಂದು ಕೊಡು ಅಂತ ಕೇಳ್ತಿದ್ದ. ನೀನ್ ತಿನ್ನಲ್ಲ ಅಷ್ಟೇ ತಿನ್ನು ಇಲ್ಲ ಅಂದ್ರೆ ಕೆಳಗಡೆ ಎಲ್ಲ ಬೀಳ್ಸ್ಕೊಂಡ್ಬಿಡ್ತಾನೆ. ಹಾಗಾಗಿ ಸ್ವಲ್ಪ ಅವನಿಗೆ 3 ಹಾಕ್ಕೊಟ್ಟೆ. ಅವನಿಗೆ ಬೇರೆ ಹುಷಾರಿಲ್ವಲ್ಲ ಮೊಟ್ಟೆ ಕೊಟ್ರೆ ಸ್ವಲ್ಪ ಇದೆ. ಅಂದ್ರೆ ಅವನಿಗೆ ನಾವು ಬಾಲಗ್ರಹ ಅಂತೀವಲ್ಲ ಆ ತರ ಕೂಡ ತುಟಿ ಎಲ್ಲ ಒಣಗೋದು ವಾಮಿಟ್ ಎಲ್ಲ ಆಗ್ತಿತ್ತಲ್ಲ. ಹಾಗಾಗಿ ಸ್ವಲ್ಪ ಮೊಟ್ಟೆ ಕೊಡಬಾರ್ದು ಅಂತಾರೆ. ಆದ್ರೆ ನಾನು ಕೊಟ್ಬಿಟ್ಟಿದ್ದೀನಿ ನೋಡೋಣ ಏನಾಗುತ್ತೆ ಅಂತ. ಹಾಗೆ ರಾಗಿ ಎಲ್ಲ ಒಣಗಿತ್ತಲ್ಲ ಇವಾಗ ಅದನ್ನೆಲ್ಲ ಎತ್ಕೊಂಡೆ. ಹಾಗೆ ಅತ್ತೆ ಸ್ವಲ್ಪ ಹುರುಳಿಕಾಳು ಇತ್ತಲ್ಲ ಅದನ್ನ ರೋಡ್ ಮೇಲೆ ಹಾಕಿದ್ವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ. ಸ್ವಲ್ಪ ಗಾಳಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ಅವ್ರು ಕೂಡ ಅಲ್ಲಿ ಅಂದ್ರೆ ಹುಣ್ಸೆಹಣ್ಣು ಮರ ಹತ್ರನೇ ಕೂತ್ಕೊಂಡು ಕ್ಲೀನ್ ಮಾಡ್ತಾ ಇದ್ರು. ಅಂದ್ರೆ ತುಂಬಾ ಧೂಳಿತ್ತಲ್ಲ ಹಾಗಾಗಿ ಗಾಳಿನೂ ಚೆನ್ನಾಗಿ ಬರ್ತಿತ್ತು. ಹಾಗಾಗಿ ಸ್ವಲ್ಪ ಗಾಳಿಲಿ ಮಾಡ್ಕೊಂಡ್ರೆ ನೀಟಾಗಿ ಇದಾಗುತ್ತೆ ಅಂತ ಅಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡ್ತಾ ಇದ್ರು. ಹಾಗೆ ನಾನು ಕೂಡ ಅವರೆಕಾಯಿ ಸಿಪ್ಪೆನ ಒಣಗಾಕಿದ್ದೆ. ಅಂದ್ರೆ ಮೇವು ಅಂದ್ರೆ ಕುರಿಮರಿಗೆ ಕೊಟ್ರೆ ಒಣಗಿಸ್ಬಿಟ್ಟು ಚೆನ್ನಾಗಿ ತಿಂತಾರೆ ಚಿಕ್ಕ ಮರಿಗಳು. ಹಾಗಾಗಿ ಸ್ವಲ್ಪ ಅವ್ರಿಗೆ ಕೊಟ್ಟು ಬಂದೆ. ಅತ್ತೆ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ರು. ಈ ತರ ಕ್ಲೀನ್ ಮಾಡಕ್ ನಂಗೆ ಇನ್ನೂ ಬರಲ್ಲ, ಕಲ್ತ್ಕೋಬೇಕು ಇನ್ನು. ಅಂದ್ರೆ ಅದು ಕಲ್ಲೆಲ್ಲ ಇರುತ್ತಲ್ಲ ಹಾಗಾಗಿ ಅದು ಕಲ್ಲು ಸ್ವಲ್ಪ ತೆಗಿಯಕ್ಕೆಲ್ಲ ನೀಟಾಗಿ ಬರಲ್ಲ. ಅತ್ತೆನೇ ಸರಿ ಆ ಕೆಲ್ಸಕ್ಕೆಲ್ಲ. ಹಾಗಾಗಿ ಅತ್ತೆನೇ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ರು. ಇವಾಗ ಸಿಪ್ಪೆನೆಲ್ಲ ನಮ್ಮ ಮನೆಯವರಿಗೆ ತಂದ್ಕೊಟ್ಟೆ. ನೋಡಿ ಮರಿಗಳು ತಿನ್ನಕ್ಕೆ ಎಷ್ಟು ಚೆನ್ನಾಗಿ ತಿಂತವೆ ಅಂತ. ಹಾಗೆ ಕೊಟ್ಬಿಟ್ಟು ಒಂದು ಅರ್ಧ ಕೆಜಿ ಅಷ್ಟು 2 ಪ್ಯಾಕೆಟ್‌ನ ತಂದಿದ್ದೆ ಗೋಧಿ ಹಿಟ್ಟನ್ನ. ಅಂದ್ರೆ ಚಪಾತಿ ಮಾಡಿ ತುಂಬಾ ದಿವಸ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ತಂದೆ. ಅಷ್ಟ್ರಲ್ಲಿ ಹಸು ಅಂತೂ ಫುಲ್ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ಅವನಂತೂ ಮಕ್ಳಿಗೆ ಕೈ ಅಂದ್ರೆ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರು ನಮ್ಮಂತ ಕೈ ಬಿಡೋದೇ ಇಲ್ಲ. ಅಷ್ಟು ಅಳ್ತಾ ಇರ್ತಾರೆ. ಎತ್ಕೊಂಡೇ ಇರಬೇಕು ಆ ಥರ. ಅವನು ಕೂಡ ಹಂಗೆ ಮಾಡ್ತಾ ಇದ್ದ. ಹಾಗೆ ನಮ್ಮ ಮನೆಯವರು ಹೋಗ್ಬಿಟ್ಟು ಬಾಲಗ್ರಹ ತಾಳಿನ ಅಂದ್ರೆ ಬಾಲಗ್ರಹ ತಾಳಿ ಇತ್ತು ಒಂದು ಕಳೆದೋಗ್ಬಿಟ್ಟಿದೆ. ಹಾಗಾಗಿ ಬಾಲಗ್ರಹ ಯಂತ್ರ ಅಂತ ಹೇಳ್ತೀವಲ್ಲ ಅದನ್ನ ಕಟ್ಟಿಸ್ಕೊಂಡ್ ಬಂದ್ರು. ಈ ಬಾಲಗ್ರಹ ಅನ್ನೋದು ಮಕ್ಳಿಗೆ 7 ವರ್ಷ ತನಕ ಇದ್ದೇ ಇರುತ್ತೆ. ಅದಂತೂ ಹೋಗಲ್ಲ. ಹಾಗಾಗಿ ಲಸ್ಸುಗೆ ಸ್ವಲ್ಪ ವಾಮಿಂಟು ಮತ್ತೆ ತುಟಿ ಒಣಗೋದು, ಸುಮ್ನೆ ರಚ್ಚೆ ಮಾಡೋದು, ಅಳೋದು ಈ ತರ ಎಲ್ಲ ಮಾಡ್ತಿದ್ನಲ್ಲ ಹಾಗಾಗಿ ಬಾಲಗ್ರಹ ಆಗಿರ್ಬೋದು ಅಂದ್ಬಿಟ್ಟು ಇವಾಗ ನಮ್ಮ ಮಾವ ಅನ್ನ ಎಲ್ಲ ನಿವುಳ್ಸ್ಬಿಟ್ಟು ಹಂತ್ರಾನ ತಂದಿದ್ರಲ್ಲ ಅದನ್ನೆಲ್ಲ ಇವಾಗ ಕಟ್ತಾ ಇದ್ದಾರೆ. ಒಂದು ಬಾಲಗ್ರಹ ತಾಳಿ ಇತ್ತು. ಅದು ಕೆಳಗಡೆ ಎಲ್ಲೋ ಬಿದ್ದೋಗ್ಬಿಟ್ಟಿತ್ತು. ಮತ್ತೆ ಸಿಕ್ಕಿತ್ತು. ಅದನ್ನೆಲ್ಲೋ ಇಟ್ಟಿದ್ದೀನಿ. ಅದು ಸಿಗ್ತಾನೆ ಇಲ್ಲ. ಹಾಗಾಗಿ ಒಂದು ಹಂತ್ರಾನೇ ಕಟ್ಟಿಸ್ಕೊಂಡ್ ಬಂದ್ರು ಮಾವ. ಹಾಗೆ ಸ್ವಲ್ಪ ಅನ್ನ ಎಲ್ಲ ನಿವುಳ್ಸಿ ಹಾಕಿ ಅಂತ ಹೇಳಿದ್ರಂತೆ. ಹಾಗಾಗಿ ಸ್ವಲ್ಪ ಅನ್ನ ಎಲ್ಲ ನಿವುಳ್ಸ್ಬಿಟ್ಟು ಇವಾಗ ಹಾಕಕ್ಕೆ ಅಂತ ನಮ್ಮ ಮಾವರು ಹೋದ್ರು. ನೋಡಿ ಅವನು ಎಷ್ಟ್ ಚೆನ್ನಾಗಿ ಆಟ ಆಡ್ತಾನೆ. ಆದ್ರೆ ಒಂದ್ ಟೈಮ್ ಮಾತ್ರ ಎಷ್ಟ್ ಅಳ್ತಾನೆ ಅಂದ್ರೆ ಹುಷಾರಿಲ್ಲ ಅಂದ್ರೆ ಒಂದ್ ನಿಮಿಷನೂ ಕೂಡ ಇರಲ್ಲ, ಎತ್ಕೊಂಡೇ ಇರ್ಬೇಕು ಅಂತಿರ್ತಾನೆ.
ಮಕ್ಳಿಗೆಲ್ಲಾರ ಹುಷಾರಿಲ್ಲ ಅಂದ್ರೆ ನಮಗೂ ಕೂಡ ಕೈಕಾಲು ಆಡಲ್ಲ. ಯಾವುದೇ ಕೆಲಸ ಮಾಡೋಕ್ಕೂ ಇಷ್ಟ ಇರಲ್ಲ. ಮತ್ತೆ ಅವರು ತುಂಬಾನೇ ಹೇಳ್ತಾ ಇರ್ತಾರಲ್ಲ, ಹಾಗಾಗಿ ನಮಗೂ ಕೂಡ ಬೇಜಾರು ಅನ್ನಿಸ್ತಾ ಇರುತ್ತೆ. ಹಾಗೆ ಬೇರೆ ಚಪಾತಿಗೆ ಬೇರೆ ಕಲಿಸ್ಬಿಟ್ಟಿದ್ದೀನಿ 1 ಕೆಜಿಯಷ್ಟು ಚಪಾತಿಗೆ. ಇವಾಗ ನೋಡಿದ್ರೆ ಇವ್ನು ಅಳ್ತಾ ಇದ್ದ. ಹಾಗೆ ಮಾವ ಸ್ವಲ್ಪ ಎತ್ಕೊಂಡ್ರು. ಅಷ್ಟ್ರಲ್ಲಿ ಬಂದು ಇವಾಗ ಆಹ್, ಹುರುಳಿಕಾಳು ಹಿಟ್ಟಿನ ಸಾಂಬಾರ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಚಪಾತಿ ಒಳ್ಳೆ ಕಾಂಬಿನೇಷನ್ ಅಂದ್ಬಿಟ್ಟು ಇವಾಗ ಸಾಂಬಾರ್ನ ಮಾಡ್ತಾ ಇದ್ದೀನಿ. ಆದ್ರೆ ಹಿಂದಿನ ವಿಡಿಯೋದಲ್ಲೇ ತೋರಿಸಿದ್ದೆ ಸಾಂಬಾರ್ ಹೇಗ್ ಮಾಡೋದು ಅಂತ. ಹಾಗಾಗಿ ಜಾಸ್ತಿ ಇದ್ರ ಬಗ್ಗೆ ಏನು ಎಕ್ಸ್‌ಪ್ಲೇನ್ ಮಾಡಕ್ ಹೋಗಲ್ಲ. ಹಾಗೆ ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ಬೋದು, ಮುದ್ದೆಗೆ. ನೋಡಿ ಇವಾಗ ಈ ತರ ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಿ ಕುದೀತಾ ಇದೆ. ಅಂದ್ರೆ ನೀರ್ ಹಾಕಿದಷ್ಟು ಗಟ್ಟಿಯಾಗುತ್ತೆ ಸಾಂಬಾರ್. ಅಂದ್ರೆ ಹಿಟ್ಟಲ್ಲ, ಹಾಗಾಗಿ ತುಂಬಾ ಗಟ್ಟಿಯಾಗಿರುತ್ತೆ. ಹಾಗೆ ಒಂದ್ ಕಡೆ ಚಪಾತಿ ಕೂಡ ಮಾಡ್ಕೊಂತಾ ಇದ್ದೆ. ಲೇಟ್ ಆಗಿತ್ತು ಆಲ್ರೆಡಿ. ಅಂದ್ರೆ 7 ಗಂಟೆ 7:30 ಆಗಿತ್ತು ಟೈಮ್ ಆಗ್ಲೇ. ಹಾಗಾಗಿ ಡಬಲ್ ಲೇಯರ್ ಚಪಾತಿನ ಮಾಡ್ತಾ ಇದ್ದೀನಿ. ಈ ತರ ಚಪಾತಿ ಎಷ್ಟೇ ಕೆಜಿ ಚಪಾತಿ ಅಂದ್ರೆ ಹಿಟ್ಟನ್ನ ಕಲ್ಸ್ಕೊಂಡ್ರು ಕೂಡ ಬೇಗನೆ ಚಪಾತಿನ ಮಾಡ್ಕೋಬಹುದು. ನೋಡಿ ಇದ್ರಲ್ಲಿ 2 ಚಪಾತಿ ಇದೆ, ಆದ್ರೆ ಯಾರಿಗೂ ಕಾಣಿಸಲ್ಲ. ನೋಡಿ ತೋರಿಸ್ತೀನಿ. ಅದೇ ಎಣ್ಣೆ ಹಾಕೊಂಡು ಮಾಡ್ಬೋದು. ಕೆಲವ್ರು ಮಾಡ್ತೀರಾ ಅನ್ಸುತ್ತೆ. ಅಂದ್ರೆ ಈ ತರ ಅರ್ಜೆಂಟ್ ಇದ್ರೆ ಬೇಗ ಮಾಡ್ಕೊಳಕ್ಕೆ ಅಂತ ನಾನು ಕೂಡ ಈ ತರ ಅಂದ್ರೆ ಡೈಲಿ ಏನ್ ಮಾಡಲ್ಲ. ಯಾವತ್ ತರ ಈ ತರ ಅಂದ್ರೆ ಅರ್ಜೆಂಟ್‌ಗಳು ಮತ್ತೆ ತುಂಬಾ ಟೈಮ್ ಆಗಿದ್ರೆ, ಮಕ್ಳು ಅಳ್ತಾ ಇದ್ರೆ ಮಾತ್ರ ಈ ತರ ಟಿಪ್ಸ್‌ನ ಫಾಲೋ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಸಿಂಗಲ್ ಮಾಡ್ಕೊಳ್ಳೋ ಬದಲು ಈ ತರ ಡಬಲ್ ಮಾಡ್ಕೊಂಡು ಒಂದೇ ಸತಿ ಬೇಯಿಸ್ಕೋಬಹುದು. ಅದನ್ನ ಸಪ್ರೇಟ್ ಆಗಿ ಬೇಯಿಸ್ಕೋಬಹುದು. ನೋಡಿ ಈ ತರ 2 ಕಡೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ಒಂದು ಚಪಾತಿಗೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಒಂದೇ ಸಮ ಇರಬೇಕು 2 ಕೂಡ. ಇವಾಗ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಚಪಾತಿನ ಚೆನ್ನಾಗಿ ಈ ತರ ಉಜ್ಕೊಂಡ್ಬಿಟ್ಟು 2 ಕಡೆ ಕೂಡ ನೋಡಿ ಇವಾಗ ಈ ತರ ಎಲ್ಲ ಕಡೆ ಮಾಡ್ಕೊಳ್ಳಿ. ತವಾ ಮೇಲೆ ಹಾಕ್ತಾ ಇದೀನಿ ನೋಡಿ. ಒಂದೇ ಚಪಾತಿ ಕಾಣಿಸ್ತಾ ಇದೆ. ಅದು ಚೆನ್ನಾಗಿ ಬೆಂದ ಮೇಲೆ ಕಾಣಿಸುತ್ತೆ. 2 ಲೇಯರ್ ಬರುತ್ತಲ್ಲ ಅವಾಗ. ನೋಡಿ ಇವಾಗ ಕಾಣಿಸ್ತಾ ಇದೆ ಅದು ಸಿಂಗಲ್ ಲೈನು. ಅಂದ್ರೆ ಅದು ಸ್ವಲ್ಪ ಬೆಂದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಅದೇ ಓಪನ್ ಆಗುತ್ತೆ ಒಂದೊಂದ್ ಟೈಮು. ನೋಡಿ ಈ ತರ ಟಿಪ್ಸ್ ಫಾಲೋ ಮಾಡಿದ್ರೆ ಅಂದ್ರೆ ಹಳ್ಳಿ ಕಡೆ ಆಗಿರ್ಬೋದು, ಸಿಟಿ ಕಡೆನೇ ಆಗಿರ್ಬೋದು, ಬೆಳಗ್ಗೆ ಲೇಟಾಗಿ ಎದ್ದು ಚಪಾತಿಗೆ ಏನಾದ್ರು ನೆನೆ ಈ ತರ ಮಾಡ್ಕೊಂಡ್ರೆ ನೋಡಿ ಬೇಗ ಚಪಾತಿನ ಕೂಡ ಮಾಡ್ಕೋಬಹುದು. ಅಂದ್ರೆ ನಾನು ಒಂದ್ ಕಡೆ ಚೆನ್ನಾಗಿ ಬೇಯಲ್ವಲ್ಲ, ಹಾಗಾಗಿ ಅದನ್ನ ತೆಗೆದ್ಬಿಟ್ಟು ಓಪನ್ ಮಾಡ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಂತೀನಿ. ಹಾಗೆ ಚಪಾತಿ ಕೂಡ ಆಯ್ತು. ಹಾಗೆ ನೋಡಿ ನಮ್ಮನೆ ಊಟ ಹೀಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.